ವೀಕ್ಷಕರೇ, ನೀವು ಬ್ಯಾಂಕ್ ಖಾತೆ ಹೊಂದಿರುವವರಾಗಿದ್ದರೆ ಮತ್ತು ಇನ್ನೂ ಚೆಕ್ ಬುಕ್ ಬಳಸಿ ಹಣಕಾಸು ವ್ಯವಹಾರ ಮಾಡುತ್ತಿರುವವರಾಗಿದ್ದರೆ ಈ ಕ್ಷಣದ ಈ ಮಾಹಿತಿ ನಿಮ್ಮ ಅತ್ಯಂತ ಮಹತ್ವದ್ದಾಗಿದೆ. ಯಾಕೆಂದರೆ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಚೆಕ್ ಮೂಲಕ ನಡೆಯುವ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿವೆ. ಈ ನಿಯಮಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿದ್ದರೆ ಕೇವಲ ಹಣಕಾಸಿನ ನಷ್ಟವಷ್ಟೇ ಅಲ್ಲ, ದಂಡ ಮತ್ತು ಜೈಲು ಶಿಕ್ಷೆಯಂತಹ ಗಂಭೀರ ಕಾನೂನು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುವ ಪರಿಸ್ಥಿತಿ ಉಂಟಾಗಬಹುದು. ಆದ್ದರಿಂದ ಚೆಕ್ ಮೂಲಕ ಯಾರಿಗಾದರೂ ಹಣ ಪಾವತಿ ಮಾಡುವ ಮೊದಲು ಈ ನಿಯಮಗಳನ್ನು ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ಬ್ಯಾಂಕ್ ಖಾತೆದಾರನಿಗೂ ಅಗತ್ಯವಾಗಿದೆ. ವೀಕ್ಷಕರೇ, ಇಂದಿನ ದಿನಗಳಲ್ಲಿ UPI, ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಹೀಗೆ ಡಿಜಿಟಲ್ ಪಾವತಿಗಳು ವ್ಯಾಪಕವಾಗಿ ಬಳಕೆಯಲ್ಲಿದ್ದರೂ ಕೂಡ ಇನ್ನೂ ಅನೇಕರು ವ್ಯಾಪಾರ, ಬಾಡಿಗೆ, ಸಾಲ ಪಾವತಿ ಮತ್ತು ಇತರೆ ವ್ಯವಹಾರಗಳಿಗೆ ಚೆಕ್ ಬುಕ್ ಬಳಸುತ್ತಿದ್ದಾರೆ. ಆದರೆ ಈ ಚೆಕ್ ಬುಕ್ ವ್ಯವಹಾರಗಳು ಈಗ ಹಳೆಯದಂತೆ ಸರಳವಾಗಿಲ್ಲ. ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಕೇಂದ್ರ ಸರ್ಕಾರ ಚೆಕ್ ಬೌನ್ಸ್ ಪ್ರಕರಣಗಳನ್ನು ಗಂಭೀರ ಅಪರಾಧವೆಂದು ಪರಿಗಣಿಸುತ್ತಿವೆ. ವಿಶೇಷವಾಗಿ ಖಾತೆಯಲ್ಲಿ ಅಗತ್ಯವಿರುವಷ್ಟು ಹಣ ಇಲ್ಲದೆ ಚೆಕ್ ನೀಡಿದರೆ ಅದು ಕಾನೂನು ಉಲ್ಲಂಘನೆಯಾಗಿ ಪರಿಗಣಿಸಲಾಗುತ್ತದೆ. ವೀಕ್ಷಕರೇ, ಮೊದಲು ಚೆಕ್ ಬೌನ್ಸ್ ಎಂದರೇನು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ನೀವು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹಣ ಇಲ್ಲದಿದ್ದರೂ ಕೂಡ ಬೇರೆಯವರಿಗೆ ಚೆಕ್ ನೀಡಿದರೆ ಆ ಚೆಕ್ ಬ್ಯಾಂಕಿಗೆ ಸಲ್ಲಿಸಿದಾಗ ಪಾವತಿ ಆಗುವುದಿಲ್ಲ. ಇದನ್ನೇ ಚೆಕ್ ಬೌನ್ಸ್ ಎಂದು ಕರೆಯಲಾಗುತ್ತದೆ. ಈ ಒಂದು ಸಣ್ಣ ನಿರ್ಲಕ್ಷ್ಯ ನಿಮಗೆ ದೊಡ್ಡ ತೊಂದರೆಯಾಗಿ ಪರಿಣಮಿಸಬಹುದು. ಯಾಕೆಂದರೆ ಇದು ಕೇವಲ ಬ್ಯಾಂಕ್ ಸಮಸ್ಯೆ ಅಲ್ಲ, ಕಾನೂನು ಸಮಸ್ಯೆಯೂ ಆಗಿದೆ. ಭಾರತೀಯ ಕಾನೂನಿನ ಪ್ರಕಾರ ಚೆಕ್ ಬೌನ್ಸ್ ಪ್ರಕರಣಗಳನ್ನು ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ಸ್ ಆಕ್ಟ್ ಅಡಿಯಲ್ಲಿ ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಈ ಕಾಯ್ದೆಯ ಸೆಕ್ಷನ್ 138 ಅಡಿಯಲ್ಲಿ ಚೆಕ್ ಬೌನ್ಸ್ ಮಾಡಿದ ವ್ಯಕ್ತಿಗೆ ಕಠಿಣ ಶಿಕ್ಷೆ ವಿಧಿಸುವ ಅಧಿಕಾರ ಇದೆ. ಈ ನಿಯಮದ ಪ್ರಕಾರ ನೀವು ನೀಡಿದ ಚೆಕ್ ಬೌನ್ಸ್ ಆದರೆ ನಿಮಗೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸುವ ಅವಕಾಶ ಕಾನೂನಿನಲ್ಲಿ ಇದೆ. ಜೊತೆಗೆ ದಂಡವನ್ನು ಪಾವತಿಸಬೇಕಾಗುತ್ತದೆ. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಪ್ರಮುಖ ಅಂಶವೆಂದರೆ ದಂಡದ ಪ್ರಮಾಣ. ಒಂದು ವೇಳೆ ನೀವು ಕೊಟ್ಟ ಚೆಕ್ ಬೌನ್ಸ್ ಆದರೆ ನೀವು ಕೊಟ್ಟ ಚೆಕ್ ಮೊತ್ತದ 2 ಪಟ್ಟು ಹೆಚ್ಚುವರಿ ಹಣವನ್ನು ದಂಡದ ರೂಪದಲ್ಲಿ ಪಾವತಿಸಬೇಕಾಗುತ್ತದೆ. ಉದಾಹರಣೆಗೆ, ನೀವು ಯಾರಿಗಾದರೂ ಒಂದು ನಿರ್ದಿಷ್ಟ ಮೊತ್ತದ ಚೆಕ್ ನೀಡಿದ್ದರೆ ಮತ್ತು ಅದು ಬೌನ್ಸ್ ಆದರೆ ಆ ಮೊತ್ತದ 2 ಪಟ್ಟು ಹಣವನ್ನು ನ್ಯಾಯಾಲಯ ವಿಧಿಸಬಹುದು. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಭಾರೀ ಹೊಡೆತ ಬೀಳುವ ಸಾಧ್ಯತೆಯಿದೆ. ಇದಲ್ಲದೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯ ಮೇಲೂ ಪರಿಣಾಮ ಬೀರುತ್ತದೆ. ನಿರಂತರವಾಗಿ ಚೆಕ್ ಬೌನ್ಸ್ ಪ್ರಕರಣಗಳು ಕಂಡುಬಂದರೆ ಬ್ಯಾಂಕ್ ನಿಮ್ಮ ಖಾತೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ಅಥವಾ ಚೆಕ್ ಬುಕ್ ಸೌಲಭ್ಯವನ್ನು ರದ್ದುಗೊಳಿಸುವ ಅಧಿಕಾರ ಹೊಂದಿದೆ. ಕೆಲ ಸಂದರ್ಭಗಳಲ್ಲಿ ನಿಮ್ಮ ಖಾತೆಯನ್ನು ಹೈ ರಿಸ್ಕ್ ಖಾತೆ ಎಂದು ಗುರುತಿಸಿ ಹೆಚ್ಚುವರಿ ಮೇಲ್ವಿಚಾರಣೆಗೂ ಒಳಪಡಿಸಬಹುದು. ಇದರಿಂದ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಸೇವೆಗಳನ್ನು ಪಡೆಯುವುದು ಕಷ್ಟವಾಗಬಹುದು. ವೀಕ್ಷಕರೇ, ಚೆಕ್ ಬೌನ್ಸ್ ಆದ ನಂತರ ನಡೆಯುವ ಕಾನೂನು ಪ್ರಕ್ರಿಯೆಯನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ನೀವು ಕೊಟ್ಟ ಚೆಕ್ ಬೌನ್ಸ್ ಆದ ನಂತರ ಚೆಕ್ ಪಡೆದ ವ್ಯಕ್ತಿ ಕಾನೂನು ಪ್ರಕಾರ ನಿಮಗೆ ಲೀಗಲ್ ನೋಟಿಸ್ ಕಳುಹಿಸಬಹುದು. ಈ ಲೀಗಲ್ ನೋಟಿಸ್ ಸಾಮಾನ್ಯವಾಗಿ ಚೆಕ್ ಬೌನ್ಸ್ ಆದ ದಿನಾಂಕದಿಂದ 30 ದಿನಗಳ ಒಳಗೆ ಕಳುಹಿಸಲಾಗುತ್ತದೆ. ಈ ನೋಟಿಸ್ಗೆ ನೀವು ನಿರ್ಲಕ್ಷ್ಯ ತೋರಬಾರದು. ಯಾಕೆಂದರೆ ಈ ನೋಟಿಸ್ಗೆ ಸಮಯಕ್ಕೆ ಸರಿಯಾಗಿ ಉತ್ತರ ನೀಡದಿದ್ದರೆ ವಿಷಯ ನೇರವಾಗಿ ನ್ಯಾಯಾಲಯದ ಮೆಟ್ಟಿಲೇರಬಹುದು. ಲೀಗಲ್ ನೋಟಿಸ್ ಬಂದ ನಂತರ ನಿಮಗೆ ಕಾನೂನಿನ ಪ್ರಕಾರ ನಿರ್ದಿಷ್ಟ ಅವಧಿಯಲ್ಲಿ ಉತ್ತರ ನೀಡುವ ಅವಕಾಶವಿರುತ್ತದೆ. ಈ ಅವಧಿಯ ಒಳಗೆ ನೀವು ಚೆಕ್ ಮೊತ್ತವನ್ನು ಮತ್ತು ವಿಧಿಸಲಾದ ದಂಡವನ್ನು ಪಾವತಿಸಿದರೆ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಳ್ಳುವ ಅವಕಾಶ ದೊರೆಯಬಹುದು. ಆದರೆ ಈ ಅವಕಾಶವನ್ನು ಬಳಸಿಕೊಳ್ಳದೇ ಇದ್ದರೆ ಚೆಕ್ ಪಡೆದ ವ್ಯಕ್ತಿ ನ್ಯಾಯಾಲಯದಲ್ಲಿ ದೂರು ದಾಖಲಿಸಬಹುದು. ಆ ನಂತರ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತದೆ. ವೀಕ್ಷಕರೇ, ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದರೆ ನೀವು ನಿಯಮಿತವಾಗಿ ಹಾಜರಾಗಬೇಕಾಗುತ್ತದೆ. ನ್ಯಾಯಾಲಯದ ಆದೇಶದ ಮೇರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ 2 ವಿಧಿಸಬಹುದಾಗಿದೆ. ಇದು ಕೇವಲ ಹಣಕಾಸಿನ ಸಮಸ್ಯೆ ಅಲ್ಲ, ನಿಮ್ಮ ಸಾಮಾಜಿಕ ಗೌರವಕ್ಕೂ ಧಕ್ಕೆ ತರುವ ವಿಷಯವಾಗಬಹುದು. ಆದ್ದರಿಂದ ಚೆಕ್ ನೀಡುವ ಮೊದಲು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಮತ್ತೊಂದು ಪ್ರಮುಖ ವಿಷಯವೆಂದರೆ ಕೆಲವರು ತಿಳಿಯದೆ ಅಥವಾ ತಾತ್ಕಾಲಿಕ ಸಮಸ್ಯೆಯಿಂದ ಖಾತೆಯಲ್ಲಿ ಹಣವಿಲ್ಲದಿದ್ದರೂ ಚೆಕ್ ನೀಡುತ್ತಾರೆ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಅದು ಕಾರಣವಾಗುವುದಿಲ್ಲ. ಖಾತೆಯಲ್ಲಿ ಹಣವಿಲ್ಲದರೂ ಚೆಕ್ ನೀಡಿದರೆ ಅದು ಕಾನೂನು ಅಪರಾಧವಾಗಿಯೇ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಚೆಕ್ ನೀಡುವ ಮೊದಲು ನಿಮ್ಮ ಖಾತೆಯಲ್ಲಿ ಹಣವಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಅತ್ಯಂತ ಅಗತ್ಯ. ವೀಕ್ಷಕರೇ, ಚೆಕ್ ಬುಕ್ ವ್ಯವಹಾರದಲ್ಲಿ ಇನ್ನೊಂದು ಮಹತ್ವದ ನಿಯಮವೆಂದರೆ ನೀವು ಕೊಟ್ಟ ಚೆಕ್ ಮೇಲಿರುವ ಸಹಿ, ದಿನಾಂಕ ಮತ್ತು ಮೊತ್ತದ ವಿವರಗಳು ಸ್ಪಷ್ಟವಾಗಿರಬೇಕು.
ತಪ್ಪಾದ ಸಹಿ, ಅಸ್ಪಷ್ಟ ಬರವಣಿಗೆ ಅಥವಾ ದಿನಾಂಕದ ದೋಷಗಳಿದ್ದರೂ ಚೆಕ್ ಬೌನ್ಸ್ ಆಗುವ ಸಾಧ್ಯತೆಯಿದೆ. ಇಂತಹ ಸಂದರ್ಭದಲ್ಲೂ ವಿವಾದ ಉಂಟಾಗಬಹುದು. ಆದ್ದರಿಂದ ಚೆಕ್ ಬರೆಯುವಾಗ ತುಂಬ ಜಾಗ್ರತೆಯಿಂದ ಇರಬೇಕು. ಇಂದಿನ ದಿನಗಳಲ್ಲಿ ಅನೇಕ ಹಣಕಾಸು ತಜ್ಞರು ಸಲಹೆ ನೀಡುತ್ತಿರುವುದೇನೆಂದರೆ, ಸಾಧ್ಯವಾದಷ್ಟು ಚೆಕ್ ವ್ಯವಹಾರವನ್ನು ಕಡಿಮೆ ಮಾಡಿ ಡಿಜಿಟಲ್ ಪಾವತಿಗಳನ್ನು ಬಳಸುವುದು. ಡಿಜಿಟಲ್ ಪಾವತಿಗಳಲ್ಲಿ ಹಣ ನಿಮ್ಮ ಖಾತೆಯಲ್ಲಿ ಇದ್ದರೆ ಮಾತ್ರ ವ್ಯವಹಾರ ಪೂರ್ಣಗೊಳ್ಳುತ್ತದೆ. ಇದರಿಂದ ಚೆಕ್ ಬೌನ್ಸ್ನಂತಹ ಸಮಸ್ಯೆಗಳು ಎದುರಾಗುವುದಿಲ್ಲ. ಆದರೆ ನೀವು ಚೆಕ್ ಬಳಕೆ ಮಾಡಲೇಬೇಕಾದ ಪರಿಸ್ಥಿತಿ ಇದ್ದರೆ ಈ ಎಲ್ಲಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ವೀಕ್ಷಕರೇ, ಒಟ್ಟಾರೆ ಹೇಳುವುದಾದರೆ ಚೆಕ್ ಬುಕ್ ವ್ಯವಹಾರ ಇನ್ನು ಮುಂದೆ ನಿರ್ಲಕ್ಷ್ಯದಿಂದ ಮಾಡುವ ವ್ಯವಹಾರವಲ್ಲ. ಕೇಂದ್ರ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಚೆಕ್ ಬೌನ್ಸ್ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿವೆ. ಖಾತೆಯಲ್ಲಿ ಹಣವಿಲ್ಲದೆ ಚೆಕ್ ನೀಡಿದರೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ, ಬ್ಯಾಂಕ್ ಖಾತೆ ಸ್ಥಗಿತ ಮತ್ತು ಕಾನೂನು ಪ್ರಕ್ರಿಯೆಗಳನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ಪ್ರತಿಯೊಬ್ಬ ಬ್ಯಾಂಕ್ ಖಾತೆದಾರರು ಈ ನಿಯಮಗಳನ್ನು ತಿಳಿದುಕೊಂಡು ಎಚ್ಚರಿಕೆಯಿಂದ ವ್ಯವಹಾರ ಮಾಡುವುದು ಅತ್ಯಂತ ಅಗತ್ಯವಾಗಿದೆ. ಈ ಮಾಹಿತಿ ಕೇವಲ ನಿಮಗೆ ಮಾತ್ರವಲ್ಲ, ನಿಮ್ಮ ಕುಟುಂಬದವರು, ಸ್ನೇಹಿತರು ಮತ್ತು ವ್ಯಾಪಾರ ಸಂಬಂಧ ಹೊಂದಿರುವ ಎಲ್ಲರಿಗೂ ಉಪಯುಕ್ತವಾಗುತ್ತದೆ. ಆದ್ದರಿಂದ ಈ ಮಾಹಿತಿಯನ್ನು ಇತರರಿಗೂ ಹಂಚಿಕೊಳ್ಳಿ. ಇಂತಹ ಮಹತ್ವದ ಹಣಕಾಸು ನಿಯಮಗಳು, ಸರ್ಕಾರಿ ಅಪ್ಡೇಟ್ಗಳು ಮತ್ತು ಜನಸಾಮಾನ್ಯರಿಗೆ ಅಗತ್ಯವಾದ ಸುದ್ದಿಗಳನ್ನು ನಿಖರವಾಗಿ ಮತ್ತು ಸ್ಪಷ್ಟವಾಗಿ ನಿಮ್ಮವರೆಗೆ ತಲುಪಿಸುವ ನ್ಯೂಸ್ ಫಾರ್ ಕರ್ನಾಟಕದೊಂದಿಗೆ ಮುಂದಿನ ಮಾಹಿತಿಗಾಗಿ ಸಂಪರ್ಕಿಸಲಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.